ನೋಡಿ, ಸಾಮಾನ್ಯವಾಗಿ ಈ ಬಳ್ಳಿ ಬೇಲಿ ಪೊದೆಗಳಲ್ಲಿ ಯಾವುದಾದ್ರೂ ಒಂದು ಗಟ್ಟುಗಳಲ್ಲಿ ಬೆಳ್ಕೊಂಡೋಗಿರುತ್ತೆ. ಈ ಬಳ್ಳಿಯನ್ನು ನನ್ನಾರಿ ಬೇರು ಅಂತ ಕರೀತಾರೆ. ಹಾಗೆಯೇ ಇದನ್ನು ಕನ್ನಡದಲ್ಲಿ ಸೊಗದೆ ಬೇರು, ನಾಮದ ಬೇರು ಅಥವಾ ಹಾಲು ಬಳ್ಳಿ ಬೇರು ಅಂತೆಲ್ಲ ಕರಿತೀವಿ. ಒಂದು ಅತ್ಯಮೂಲ್ಯವಾದಂತಹ ಆಯುರ್ವೇದ ಗಿಡಮೂಲಿಕೆ ಇದು. ಇದರ ಒಂದು ಸಸ್ಯಶಾಸ್ತ್ರೀಯ ಹೆಸರು ಹೆಮಿಡೆಸ್ಮಸ್ ಇಂಡಿಕಸ್ ಅಂತ ಕರೆದ್ರೆ, ಹಾಗೆಯೇ ಇಂಗ್ಲೀಷಲ್ಲಿ ಇದನ್ನು ಇಂಡಿಯನ್ ಸರ್ಸಪರಿಲ್ಲಾ ಅಂತ ಕರೀತಾರೆ. ಈ ಬೇರು ತನ್ನ ವಿಶಿಷ್ಟವಾದ ವೆನಿಲ್ಲಾ ಹಾಗೆಯೇ ಮರದ ಸುವಾಸನೆಗೆ ಹೆಸರುವಾಸಿಯಾಗಿರುವಂಥದ್ದು. ಇದನ್ನು ಮುಖ್ಯವಾಗಿ ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಸಲು ಪಾನೀಯ ರೂಪದಲ್ಲಿ ಇದನ್ನು ಬಳಸಲಾಗುತ್ತೆ. ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ಜನರಿಗೆ ಈ ಒಂದು ಬಳ್ಳಿಯ ಒಂದು ಚಿರಪರಿಚಯ ಇರುತ್ತೆ. ಏನೇ ಆಗಲಿ, ನಿಮ್ಮ ಹಳ್ಳಿ ಕಡೆ ಈ ಬೇರನ್ನು ಏನಂತ ಕರಿತೀರೋ ತಪ್ಪದೇ ಕಮೆಂಟಲ್ಲಿ ತಿಳಿಸಿ. ಯಾವುದೇ ಒಂದು ಮೆಡಿಸನಲ್ಲಿ ಮೇಲಾಗದೇ ಇರುವಂತಹ ಕೆಲವೊಂದು ಕಾಯಿಲೆಗಳು ಈ ನನ್ನಾರಿ ಬೇರಿನಲ್ಲಿ ವಾಸಿಯಾಗುತ್ತೆ. ಹಾಗಾದರೆ ನನ್ನಾರಿ ಬೇರಿನಲ್ಲಿರುವಂತಹ ಔಷಧಿ ಗುಣಗಳನ್ನು ನೋಡೋಣ. ಯಾವ ರೀತಿ ಬಳಸಬೇಕು ಅನ್ನೋದನ್ನು ನೋಡೋಣ. ವಿಡಿಯೋವನ್ನೆಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಕೆಲವೊಂದು ಬಾರಿ ನೀವು ಕೋಟಿ ಕೊಟ್ಟರೂ ನಿಮ್ಮ ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಅಂತಹ ಒಂದು ರಹಸ್ಯ ಈ ನನ್ನಾರಿ ಬೇರಿನಲ್ಲಿದೆ. ಯಾರಾದರೂ ನಿಮ್ಮ ಹತ್ತಿರದ ಒಂದು ಆಯುರ್ವೇದ ತಜ್ಞರು ಅಥವಾ ಹಳೇ ಕಾಲದಂತಹ ಪಂಡಿತರು ಯಾರಾದರೂ ಇದ್ದರೆ ಹೋಗಿ ಈ ನನ್ನಾರಿ ಬೇರಿನ ಒಂದು ಬಳ್ಳಿಯ ವಿಡಿಯೋ ಅಥವಾ ಫೋಟೋವನ್ನು ತೋರಿಸಿ ಅವರಲ್ಲಿ ಕೇಳಿ ತಿಳ್ಕೊಳ್ಳಿ. ನಿಮಗೆ ಡೌಟ್ ಇದ್ದರೆ ಕ್ಲಿಯರ್ ಆಗುತ್ತೆ. ಸೊ ಈಗ ಈ ಒಂದು ನನ್ನಾರಿ ಬೇರಿನ ಔಷಧಿ ಗುಣಗಳನ್ನು ನೋಡ್ತಾ ಹೋಗೋಣ. ಹಾಗೆಯೇ ಯಾವ ರೀತಿ ಬಳಸಬೇಕು ಅನ್ನೋದನ್ನು ನೋಡೋಣ. ವಿಡಿಯೋವನ್ನೆಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈ ನನ್ನಾರಿ ಬೇರು ರಕ್ತ ಶುದ್ಧಿ ಹಾಗೆಯೇ ಚರ್ಮ ವ್ಯಾಧಿಗಳನ್ನು ವಾಸಿ ಮಾಡುತ್ತೆ. ಈ ಸೊಗದೆ ಬೇರು ಶುದ್ಧಿ ಮಾಡಿದ ಹಿರೇಮದ್ದಿನ ಗಡ್ಡೆ, ಕೊತ್ತಂಬರಿ ಕಾಳು ಇವುಗಳನ್ನು 10 ಗ್ರಾಮು ಸಮವಾಗಿ ಮಿಶ್ರಣ ಮಾಡಿ ನಯವಾಗಿ ಚೂರ್ಣಿಸಿ 10 ಗ್ರಾಂ ಚೂರ್ಣವನ್ನು 2 ಲೋಟ ನೀರಿಗೆ ಹಾಕಿ ಅರ್ಧ ಲೋಟದಷ್ಟು ಕಷಾಯ ಮಾಡಿ ನಯವಾಗಿ ಚೂರ್ಣಿಸೋದು. ಹಾಗೆಯೇ 10 ಗ್ರಾಂ ಚೂರ್ಣವನ್ನು 2 ಲೋಟ ನೀರಿಗೆ ಹಾಕಿ ಅರ್ಧ ಲೋಟದಷ್ಟು ಕಷಾಯ ಮಾಡಿ ತಣ್ಣಗಾದ ಮೇಲೆ ಬಟ್ಟೆಯಲ್ಲಿ ಶೋಧಿಸಿ ಈ ಶೋಧಿಸಿದ ಕಷಾಯಕ್ಕೆ ಕೆಂಪು ಕಲ್ಲು ಸಕ್ಕರೆ ಪುಡಿ ಹಾಗೆಯೇ ಹಾಲನ್ನು ಸೇರಿಸಿ ಕುಡಿಬೋದು. 1/4 ಟೀ ಸ್ಪೂನ್ನಷ್ಟು ಪ್ರತಿನಿತ್ಯ 2 ವೇಳೆ ಸೇವಿಸಬೇಕು. ಬೆಂಕಿಯಿಂದ ಸುಟ್ಟ ಗಾಯಗಳಿಗೆ ಚಿಕಿತ್ಸೆ ಪಡೆಯುವಾಗ ಈ ಕಷಾಯ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಈ ಸೊಗದೆ ಬೇರು ರಕ್ತದಲ್ಲಿನ ಕ್ರಿಮಿಕೀಟಗಳನ್ನು ನಾಶಪಡಿಸಿ ಚರ್ಮದ ಕಾಯಿಲೆಗಳಾದ ದದ್ದು, ಅಲರ್ಜಿ, ಪಿತ್ತದ ಗುಳ್ಳೆಗಳನ್ನು ನಿವಾರಿಸಿ ರಕ್ತ ಶುದ್ಧಿಯನ್ನು ಮಾಡುತ್ತೆ. ಹಾಗೆಯೇ ಪಿತ್ತವನ್ನು ನಿವಾರಣೆ ಮಾಡುತ್ತೆ. ಈ ಸೊಗದೆ ಬೇರನ್ನು ಜಜ್ಜಿಕೊಂಡು ನೀರಿಗೆ ಹಾಕಿ ಚೆನ್ನಾಗಿ ಹಾಕಿ ಕುದಿಸಿ ಅದಕ್ಕೆ ಬೆಲ್ಲ ಹಾಗೆಯೇ ನಿಂಬೆ ರಸ ಸೇರಿಸಿ ಸೇವಿಸಿದ್ರೆ ಪಿತ್ತ ಏನಿರುತ್ತೆ ಪಿತ್ತ ಆದಷ್ಟು ಬೇಗ ಕಡಿಮೆ ಆಗೋಗುತ್ತೆ. ಅಷ್ಟೇ ಅಲ್ಲ, ತಲೆಯಲ್ಲಿ ತುಂಬ ಕೂದಲು ಉದುರ್ತಾ ಇದೆ, ತಲೆಯಲ್ಲಿ ಕೂದಲೇ ಇಲ್ಲ ಅನ್ನುವಂಥವರು ಈ ಸೊಗದೆ ಬೇರಿನ ತೊಗಟೆಯನ್ನು ನುಣ್ಣಗೆ ಚೂರ್ಣ ಮಾಡಿ ಭರಣಿಯಲ್ಲಿ ಶೇಖರಿಸಿ 5 ಗ್ರಾಂ ಚೂರ್ಣವನ್ನು 1 ಬಟ್ಟಲು ನೀರಿನಲ್ಲಿ ಕದಡಿ ಪ್ರತಿನಿತ್ಯ 2 ವೇಳೆ ಸೇವಿಸಿದರೆ ಕೇಶ ವೃದ್ಧಿಯಂತೂ ತುಂಬ ಸದೃಢವಾಗಿ ಬೆಳೆಯುತ್ತೆ. ಇಷ್ಟೇ ಅಲ್ಲ, ತಾಯಂದಿರ ಎದೆ ಹಾಲನ್ನು ಕೂಡ ಈ ಸೊಗದೆ ಬೇರು ಹೆಚ್ಚಾಗಿಸುತ್ತೆ. ಯಾವ ರೀತಿ ತೊಗೊಬೋದು ಅಂತಂದರೆ, ಈ ಸೊಗದೆ ಬೇರಿನ ಪುಡಿಯನ್ನು ಅಥವಾ ಚೂರ್ಣವನ್ನು ಹಸುವಿನ ಹಾಲಿನಲ್ಲಿ ಬೆರೆಸಿ ಬಾಣಂತಿಯರಿಗೆ ಕೊಡಬೇಕು. ಆದಷ್ಟು ಹಸಿ ಹಾಲಿನಲ್ಲಿ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಕೊಡೋದು ಒಳ್ಳೆಯದು. ಆಯುರ್ವೇದದಲ್ಲಿ ಅಂತೂ ಈ ಎದೆ ಹಾಲಿನ ಉತ್ಪತ್ತಿಗೆ ಸೊಗದೆ ಬೇರನ್ನು ಬಳಸಲಾಗುತ್ತೆ. ಈ ಸೊಗದೆ ಬೇರನ್ನು ನೀಡೋದ್ರಿಂದ ಹಾಲು ಉತ್ಪತ್ತಿಯಾಗುವುದರ ಜೊತೆಗೆ ಎದೆ ಹಾಲಿನಲ್ಲಿ ದೋಷವಿದ್ದರೆ, ಏನಾದರೂ ವಿಷದ ಅಂಶಗಳಿದ್ದರೆ ಆ ಒಂದು ವಿಷದ ಅಂಶ ಕೂಡ ನಿವಾರಣೆಯಾಗಿ ಹಾಲು ಕೂಡ ಶುದ್ಧಿಯಾಗುತ್ತೆ. ಹಾಗೆಯೇ ಉರಿ ಮೂತ್ರದ ಸಮಸ್ಯೆಗಂತೂ ರಾಮಬಾಣ ಅಂತಲೇ ಹೇಳ್ಬೋದು. ಇತ್ತೀಚಿನ ಒಂದು ದಿನಗಳಲ್ಲಂತೂ ಕಾಡ್ತಾ ಇರೋದೇ ಉರಿ ಮೂತ್ರದ ಸಮಸ್ಯೆ. ಹೆಣ್ಮಕ್ಳಲ್ಲಾಗಿರ್ಬೋದು, ಪುರುಷರಲ್ಲಾಗಿರ್ಬೋದು, ಕೊನೆಗೆ ಚಿಕ್ಕ ಮಕ್ಕಳಲ್ಲಾಗಿರ್ಬೋದು ಉರಿ ಮೂತ್ರದ ಸಮಸ್ಯೆ ಜಾಸ್ತಿ
ಕಂಡುಬರ್ತಾ ಇರುವಂಥದ್ದು. ಈ ಉರಿ ಮೂತ್ರ ಸಮಸ್ಯೆ ಉಂಟಾದಾಗ ಇದರ ಚೂರ್ಣವನ್ನು 3ರಿಂದ 6 ಗ್ರಾಮ್ನಷ್ಟು ತೆಗೆದುಕೊಂಡು ಎಳನೀರು ಅಥವಾ ಹಾಲಿನಲ್ಲಿ ಸೇರಿಸಿ ಕುಡಿದರೆ ದೇಹ ತಂಪಾಗಿ ಉರಿ ಮೂತ್ರದ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ. ಇಷ್ಟೇ ಅಲ್ಲ, ಅತಿಯಾದ ಬಾಯಾರಿಕೆಯಾದಾಗಲೂ ಈ ಸೊಗದೆ ಬೇರಿನ ಕಷಾಯವನ್ನು ಮಾಡಿ ಸೇವಿಸೋದ್ರಿಂದ ದೇಹದಲ್ಲಿನ ಅನುಪಯುಕ್ತ ವಸ್ತುಗಳು ಮೂತ್ರದಲ್ಲಿ ಹೊರಹೋಗುವಂತೆ ಇದು ಮಾಡುತ್ತೆ. ಹಾಗೆಯೇ ನಿಶಕ್ತಿಯು ನಿವಾರಣೆಯಾಗುತ್ತೆ. ಬಾಯಿ ಹುಣ್ಣಾಗಿದ್ದಾಗ, ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ಅಥವಾ ಪಿತ್ತವಾದಾಗ ಬಾಯಿಯಲ್ಲಿ ಹುಣ್ಣುಗಳಾಗ್ತವೆ. ಈ ಹುಣ್ಣುಗಳನ್ನು ಗುಣವಾಗಿಸಲು ಸೊಗದೆ ಬೇರು ಉತ್ತಮ ಮನೆಮದ್ದಾಗಿದೆ. ಜೊತೆಗೆ ಈ ಸೊಗದೆ ಬೇರು ಮಂಡಿಯೂತಕ್ಕೆ ಕೂಡ ಪರಿಹಾರವನ್ನು ನೀಡುತ್ತೆ. ಸೊಗದೆ ಬೇರಿನ ಪುಡಿಯನ್ನು ನೀರಿನಲ್ಲಿ ಕಲಸಿ ಹಚ್ಚಿದರೆ ಮಂಡಿಯೂತ ಹಾಗೆಯೇ ನೋವು ಕೆಲವು ದಿನಗಳಲ್ಲಿ ನಿವಾರಣೆಯಾಗುತ್ತೆ. ಹಾಗೆಯೇ ಕಾಮಾಲೆ ರೋಗ ಅಥವಾ ಜಾಂಡೀಸ್ ಕಾಯಿಲೆ ಅಂತ ಏನು ಕರಿತೀರಾ, ಈ ಒಂದು ಕಾಯಿಲೆಗೂ ಕೂಡ ಇದೊಂದು ಅತ್ಯುತ್ತಮವಾದ ಔಷಧಿ ಗುಣವನ್ನು ಹೊಂದಿರುವಂತಹ ಒಂದು ಸೊಗದೆ ಬೇರು. ಈ ಒಂದು ಸೊಗದೆ ಬೇರನ್ನು 50 ಗ್ರಾಮ್ ಸೊಗದೆ ಬೇರನ್ನು ತಗೊಂಡು 5 ಗ್ರಾಮ್ ಕಾಳು ಮೆಣಸಿನ ಪುಡಿಯನ್ನು ನಯವಾಗಿ ಕುಟ್ಟಿ ಚೂರ್ಣ ಮಾಡಿ ದಿನಕ್ಕೆ 1 ವೇಳೆ ಅಂದರೆ ಬೆಳಗಿನ ಹೊತ್ತು ಮಾತ್ರ ಸೇವನೆ ಮಾಡಬೇಕು. ಹೊಸದಾಗಿ ಕಣ್ಣಿನಲ್ಲಿ ಬಂದಿರುವ ಹೂವು ಅಥವಾ ನೇತ್ರ ಪುಷ್ಪ ಅಂತ ಕರಿತೀರಿ, ಈ ಒಂದು ಕಾಯಿಲೆಗೂ ಕೂಡ ಈ ಸೊಗದೆ ಬೇರನ್ನು ನೀರಿನಲ್ಲಿ ತೇಯ್ದು ಗಂಧವನ್ನು ಕಣ್ಣುಗಳಿಗೆ ಅಂಜನವಿಕ್ಕುವುದು ಅಥವಾ ಸೊಗದೆ ಬೇರಿನ ಒಣಗಿದ ಎಲೆಗಳನ್ನು ಮಣ್ಣಿನ ಪಾತ್ರೆಯಲ್ಲಿ ಸುಟ್ಟು ಬೂದಿಯನ್ನು ಶೇಖರಿಸಿ ಹಾಗೆಯೇ ಒಂದು ಚಿಟಿಕೆ ಬೂದಿಯನ್ನು ಜೇನುತುಪ್ಪದಲ್ಲಿ ಕಲಸಿ ಕಣ್ಣುಗಳಿಗೆ ಹಚ್ಚುವುದು ಅಥವಾ ನಾಮದ ಬೇರ ಅಥವಾ ಸೊಗದೆ ಬೇರನ್ನು ನೀರಿನಲ್ಲಿ ಅಥವಾ ಜೇನುತುಪ್ಪದಲ್ಲಿ ತೇಯ್ದು ಕಣ್ಣುಗಳಿಗೆ ಹಚ್ಚೋದ್ರಿಂದ ನೇತ್ರ ಪುಷ್ಪಗಳನ್ನು ಕೂಡ ಗುಣಪಡಿಸುವಂತಹ ಒಂದು ಶಕ್ತಿ ಈ ಸೊಗದೆ ಬೇರಿನಲ್ಲಿದೆ. ಹಾಗೆಯೇ ಪುರುಷರಲ್ಲಿ ವೀರ್ಯವನ್ನು ವೃದ್ಧಿ ಮಾಡುತ್ತೆ. ಈ ಸೊಗದೆ ಬೇರುಗಳನ್ನು ನೆರಳಿನಲ್ಲಿ ಒಣಗಿಸಿ ನಂತರ ಪುಡಿ ಮಾಡಿ ಇಟ್ಟುಕೊಂಡು ಪ್ರತಿದಿನ ಈ ಚೂರ್ಣವನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ವೀರ್ಯ ಕೂಡ ವೃದ್ಧಿಯಾಗುತ್ತೆ. ಹಾಗೆಯೇ ದೇಹದ ಉಷ್ಣತೆಯನ್ನು ಹೊರಹಾಕಲು ಕೂಡ ಈ ಬೇರು ನೆರವಾಗುತ್ತೆ. ಸೊಗದೆ ಬೇರಿನ ಟೀ ಅಥವಾ ಪಾನೀಯವನ್ನು ಯಾವ ರೀತಿ ನಾವು ಮಾಡ್ಬೋದು ಅಂತಂದರೆ, ಈ ಸೊಗದೆ ಬೇರಿನ ಚೂರ್ಣ 1 ಟೀ ಚಮಚ, ಸೋಂಪಿನ ಪುಡಿ ಅರ್ಧ ಟೀ ಚಮಚ, ಹಾಗೆಯೇ 2 ಚಿಟಿಕೆ ದಾಲ್ಚಿನ್ನಿ ಪುಡಿಯನ್ನು 2 ಬಟ್ಟಲು ನೀರಿಗೆ ಹಾಕಿ ಕಷಾಯ ಮಾಡಿ ಕಷಾಯವನ್ನು ಕಾಫಿ ಟೀಯಂತೆ ಶೋಧಿಸಿ ಸಕ್ಕರೆ ಹಾಗೆಯೇ ಹಾಲಿಗೆ ಸೇರಿಸಿಕೊಂಡು ಕುಡಿಬೇಕು. ಸೊಗದೆ ಬೇರು ಸುವಾಸನೆಯನ್ನು ಹೊಂದಿದ್ದು ದೇಹಕ್ಕೆ ತ್ರಾಣ ನೀಡಿ ಆರೋಗ್ಯವನ್ನು ಕಾಪಾಡುತ್ತೆ. ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟಲ್ಲಿ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆಯೇ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.